ಒಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆಗಳು ವಿಚಾರಗಳು ನಡೀತಿರುವಂಥ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಬಜೆಟ್ ಮುಗಿದ ಬಳಿಕ, ಬಜೆಟ್ ಅಧಿವೇಶನ ಮುಗಿದ ಬಳಿಕ ಅಥವಾ ಬಜೆಟ್ ಮುಗಿದ ಬಳಿಕ ಸಚಿವ ಸಂಪುಟ ಪುನರಚನೆ ಆಗಬೇಕು, ಶಾಸಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಮತ್ತು ಕೂಗುಗಳು ಕೂಡ ಬರ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಾದಂಥ ಕೋನ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಸರ್, ಬಜೆಟ್ ಮುಗಿದ ಬಳಿಕ ಸಚಿವ ಸ್ಥಾನದ ಪುನರಚನೆ ವಿಚಾರ ಕೇಳಿಬರ್ತದೆ. ತಾವು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳ 2026-27ನ ಅವಯವವನ್ನು ಮುಖ್ಯಮಂತ್ರಿಗಳು ದಿನಾಂಕ 6 ಮಾರ್ಚರಂದು ಮಂಡನೆ ಮಾಡ್ತಾಯಿದ್ದಾರೆ. ನಮ್ಮ ನಿರೀಕ್ಷೆ ಇಡೀ ರಾಜ್ಯದ ಜನ ಬಜೆಟ್ ಬಗ್ಗಿದೆ. ಎಕ್ಸಾಕ್ಟ್ಲಿ ಬಜೆಟ್ ಯಾವ ರೀತಿ ಬರ್ಬೋದು, ಏನು ಬರ್ಬೋದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮರ್ಥವಾಗಿ ಇವತ್ತು ಆಡಳಿತವನ್ನು ನಡೆಸ್ಕೊಂಡು ಬಂದಾರೆ. 1000 ಡೇಸನ್ನು ಮುಗಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಾವೇರಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೃಷ್ಣ ಬೈರೇಗೌಡರು ಅಲ್ಲೇ ಬಿಟ್ಟು ಆ ಉಸ್ತುವಾರಿಯನ್ನು ನೋಡಾಕ್ತಾರೆ. ನಮಗಿರ್ತಕ್ಕಂಥದ್ದು ಒಂದು ಇವತ್ತು ಕಲ್ಪನೆ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಇದು ಹೈಕಮಾಂಡು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ತೀರ್ಮಾನ ಅಂತಿಮ. ಅವ್ರು ಏನು ನಿರ್ಣಯ ಮಾಡ್ತಾರೆ. ಈಗ ಮೊನ್ನೆ ಕೆಲವು ಕಡೆ ಚರ್ಚೆ ಆಯಿತು. ನಾವು ನಿಗಮ ಮಂಡಳಿ ಅಧ್ಯಕ್ಷ ಆದವ್ರು ನಮ್ಗೆ ಸಾಕು, ಹೊಸಬರಿಗೆ ಕೊಡ್ರಿ ಅಂತ ವಾಲಂಟ್ರಿಯಾಗಿ ಕೆಲವು ಮಂದಿ ಪ್ರಸ್ತಾಪ ಮಾಡಿದರು. ಈಗ ಮಂತ್ರಿಗಳಾದವ್ರು ಕೆಲವು ಮಂದಿ ಕೃಷ್ಣ ಬೈರೇಗೌಡರು ಒಬ್ಬರು ಅದಕ್ಕೆ ರಿಯಾಕ್ಟ್ ಮಾಡಿದರು, ನಾನು ಬಿಡ್ತೀನಿ ಅಂತ. ಕೂಡ ಹೇಳಿದ್ದಾರೆ. ನಾವೇನು ಹೇಳಿದ್ವಿ, ಕೃಷ್ಣ ಬೈರೇಗೌಡನಂಥ ಸಮರ್ಥರು ಇರಬೇಕು ಅನ್ನೋಂಥ ನಮ್ಮ ವಾದ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಸರ್ಕಾರ ಸುಭದ್ರವಾಗಿದೆ. ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋಂಥದ್ದು ಎಲ್ಲರಿಗಿರ್ತಕ್ಕಂಥ ಬೇಡಿಕೆ ಮೊದಲಿಗೆ ಇದೆ. 2.5 ವರ್ಷ ಆದ ನಂತರ ಒಂದು ಟೀಮ್ ಬದಲಿ ಮಾಡ್ಬೇಕು ಅನ್ನೋದು ಇವತ್ತು ನಡೆದದ್ದು. ಅದು ಅಲ್ಟಿಮೇಟ್ಲಾಗಿ ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೋತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಓಕೆ, ಈ ಬಜೆಟ್ ಮುಗಿದ ಬಳಿಕ 2-3 ವರ್ಷ ಮುಗಿಯುತ್ತೆ, ಅಂದರೆ 3 ವರ್ಷ ಟರ್ಮು ಆಗುತ್ತೆ. ಸೊ ಇನ್ನಾದರೂ ಕೂಡ ಹೊಸಬರಿಗೆ ಅವಕಾಶ ಕೊಟ್ಟು ಬೇರೆಯವರಿಗೆ ಸಚಿವ ಕೊಡಬೇಕು ಅನ್ನೋದು ತಮ್ಮ ಮನವಿ ಏನಿರುತ್ತೆ ಅಥವಾ ಡಿಮ್ಯಾಂಡ್ ಇದೆಯಾ? ಒಂದು ಸಲ ಯಾರು ಶಾಸನಸಭೆಗೆ ಶಾಸಕರಾಗಿ ಬರ್ತಾರಲ್ಲ, ಎಲ್ಲರಿಗೂ ಮೊದಲೇಕ ಮಂತ್ರಿ ಶಾಸಕರಾಗಬೇಕಂತಾರೆ, ನೆಕ್ಸ್ಟ್ ಮಂತ್ರಿ ಆಗ್ಬೇಕಂತಾರೆ, ನಿಗಮ ಅವ್ರ ಬಯಕೆ ಅದು. ಇವತ್ತು ಅಧಿಕಾರ ಒಮ್ಮೆಲ್ಗೆ ನಾವು 138 ಜನ ಅದೇವಿ, ಎಲ್ರಿಗೂ ಒಮ್ಮೆಲ್ಗೆ ಅಧಿಕಾರ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಹೈಕಮಾಂಡು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ಯಾಕೆ ಅಂತಿಮ ಅಂತಂದ್ರೆ ನಮ್ಮದು ಹೈಕಮಾಂಡ್ ಪಾರ್ಟಿ, ಅವರು ಏನು ಹೇಳ್ತಾರೆ ಅದು ಅಂತಿಮ. ಈಗ ಸಚಿವರು ಆಗ್ಬೇಕಂತ ಯಾರಿಗೆ ಆಸೆ ಇಲ್ಲ, ಎಲ್ಲರೂ ಸಚಿವರಾಗಬೇಕು. ಶಾಸಕರಾದವ್ರು ಎಲ್ಲರೂ ಸಚಿವರಾಗಬೇಕು ಅನ್ನೋದನ್ನು ಯಾರಿಗೆ ಬ್ಯಾಡ ಅಂತ ಯಾರು ಅಂತಾರೆ, ಅಧಿಕಾರ ಬೇಡ ಪ್ರಯತ್ನ ಇದ್ದೇ ಇರ್ತದೆ. ಹೌದು ಸರ್. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ಈಗ ಸರ್ಕಾರ ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಚುನಾವಣೆ ಸಂಬಂಧಪಟ್ಟ ಸಿದ್ಧತೆ ನಡೆಸೋದಕ್ಕೆ ಸೊ ಎಷ್ಟು ವಿಶ್ವಾಸ ಇದೆ? ಅಂದರೆ ಒಂದು ಕಡೆ ಅನುದಾನ ವಿಚಾರ ಸಂಬಂಧಪಟ್ಟ ಮತ್ತಷ್ಟು ಅನುದಾನ ಕೊಟ್ಟರೆ ಒಳ್ಳೇದಂತ ಅನಿಸುತ್ತಾ ಈಗಿನ ಪರಿಸ್ಥಿತಿಯಲ್ಲಿ? ನನ್ನ ದೃಷ್ಟಿಯೊಳಗೆ ಇವತ್ತು ನ್ಯಾಯಾಲಯಗಳು ಹೊರಡಿಸ್ತಕ್ಕಂಥ ಆದೇಶವನ್ನು ನೋಡಿದರೆ ಏಪ್ರಿಲ್ ಮುಗಿದ ತಕ್ಷಣ ಅಥವಾ ಏಪ್ರಿಲ್ ಕೊನೆ ವಾರದಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಇರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆಗಳಿರ್ಬೋದು, ನಗರಸಭೆ ಚುನಾವಣೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಚುನಾವಣೆಗಳು ನಡೀತವೆ. ಅದ್ರ ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ನಡೆಸಲೇಬೇಕು, ನಡೆಸ್ತೇವೆ ಮತ್ತು ಸಮರ್ಥವಾಗಿ. ನಾವು ಚುನಾವಣೆಗೇನು ಎದುರಿಲ್ಲ. ಆದರೆ ಯಾವುದೇ ಚುನಾವಣೆ ಬಂದರೂ ಎದುರಿಸಕ್ಕಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ಮಾಡ್ತೇವೆ. ಒಂದಷ್ಟು ಶಾಸಕರು ಕೇಳ್ತಾ ಇದ್ದಾರೆ, ಚುನಾವಣೆ ಎದುರಿಸೋಕ್ಕಿಂತ ಮುಂಚೆ ಒಂದಷ್ಟು ಅನುದಾನ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೀತಾ ಇದೆ, ಇನ್ನೊಂದಷ್ಟು ಬೇಕು ಅಂತ ಡಿಮ್ಯಾಂಡ್ ಇದೆ. ನಿಜನಾ? ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಿವಿ. ಮೊನ್ನೆ ಬೆಳಗಾಂ ಅಧಿವೇಶನ ನಡೆದಾಗ ಕಿತ್ತೂರು ಕರ್ನಾಟಕಕ್ಕೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತಿದೆ. ನಿನ್ನೆ ಇಲ್ಲಿ ಎಲ್ಲ ಶಾಸಕರು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರಕ್ಕೆ 100 ಕೋಟಿ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಇಟ್ಟಾರೆ. ನಾವು ಶಾಸಕರಾದಂಥವ್ರ ಕ್ಷೇತ್ರವನ್ನು ಡೆವಲಪ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡಲೇಬೇಕಾಗತ್ತೆ. ಆ ವ್ಯವಸ್ಥೆಯಲ್ಲಿ ಎಲ್ಲ ಶಾಸಕರು ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಇಟ್ಟೇವೆ. ಅವ್ರು ಬಜೆಟ್ನಲ್ಲಿ ಏನು ಘೋಷಣೆ ಮಾಡ್ತಾರೆ ಅಂತ ತೊಗೊಂಡು ಅಭಿವೃದ್ಧಿಗೆ ಆಗಲೇ ನಡೆದವು. 5 ಗ್ಯಾರಂಟಿ ಜಾರಿ ಮಾಡೋದ್ರ ಮೂಲಕ ಇಷ್ಟು ದುಡ್ಡು ಖರ್ಚಾದರೂ ಕೂಡ ನಾನಂತೂ ನನ್ನ ಕ್ಷೇತ್ರವನ್ನು ಸಮರ್ಥವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, ನಾನು ಕೂಡ ಘೋಷಣೆ ಮಾಡಿ ಆ ರೀತಿಯಾಗಿ ಮಾಡ್ತಾಯಿದ್ದೆ. ಓಕೆ, ಶಾಸಕರ ಡಿಮ್ಯಾಂಡ್ ಎಷ್ಟಿದೆ ಸರ್? ಒಂದು ಕ್ಷೇತ್ರಕ್ಕೆ 100 ಕೋಟಿ ಬೇಕಂತ ಕೇಳ್ತಾರೆ. 100 ಕೋಟಿ ಬೇಕಂತಾರೆ, 200 ಕೋಟಿ ಬೇಕು. ಡಿಮ್ಯಾಂಡ್ ಆಯಾ ಕ್ಷೇತ್ರಕ್ಕೆ ತಕ್ಕಂಗಿದೆ. ಅಲ್ಲಿ ಕೆಲಸಗಳೇನು, ರಸ್ತೆಗಳೇನು. ಇವತ್ತು ನಮ್ಮ ಉತ್ತರ ಕನ್ನಡದ ಮಳೆಯಾಗಿ ಎಲ್ಲ ರಸ್ತೆಗಳು ಕೆಟ್ಟಬಿಟ್ಟವು, ನಮ್ಮ ಡಿಮ್ಯಾಂಡ್ ಹೆಚ್ಚಿದೆ. ಅದಕ್ಕೆ ಇವತ್ತು ನಾವು ಅದಕ್ಕೆ ಪ್ರಯತ್ನ ಮಾಡಕತ್ತೀವಿ. ಆ ಪ್ರಯತ್ನದಲ್ಲಿ ನಾನು ಸಫಲನೂ ಆಗೇನೆ. ಓಕೆ, ಹಿರಿಯ ಆಗಬೇಕಂತ ಭಾಳ ಇದೆ ಸರ್. ಹಿರಿಯ ಶಾಸಕರಾಗಿ ಸಾಕಷ್ಟು ಅನುಭವ ಇರುವಂಥದ್ದು. ಲೋಕಲ್ ಬಾಡಿ ಚುನಾವಣೆ ನಡೆಸುವಂಥ ಸಂದರ್ಭದಲ್ಲಿ ಈಗ ನೀವು ಶಾಸಕರ ಡಿಮ್ಯಾಂಡ್ ಏನಿದೆ, ಒಂದು ಅಭಿವೃದ್ಧಿಗೆ ದುಡ್ಡು, ಪಂಚಾರ ಗ್ಯಾರಂಟಿ ಒಂದು ಕಡೆ ಆದರೆ ಅಭಿವೃದ್ಧಿಗೆ ರಸ್ತೆ ಇವೆಲ್ಲವೂ ಕೂಡ ಮಾಡಿ ಚುನಾವಣೆಗೆ ಹೋದರೆ ಒಳ್ಳೆಯದು ಅಂತ ಅನ್ಸುತ್ತಲ್ವ? ಆ ನಿಟ್ಟಿನಲ್ಲಿ ನಾವು ಮಾಡಿದ್ದು, ಹಿಂದೆ ನಾವು ಅಧಿಕಾರದಾಗಿದ್ದಾಗ ಮಾಡಿದ್ದು ನಮಗೆ ಕೌಂಟಾಗಿ ಆಗತ್ತೆ. ನಮ್ಮ ಕ್ಷೇತ್ರದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಲೋಕಲ್ ಬಾಡಿ ಇವತ್ತು ನಾಳೆ ಮುಂಜಾನೆ ಬರಲಿಬೇಕು, ಇಷ್ಟನ್ನು ಗೆದ್ದು ತೋರಿಸುವಂಥ ಕೆಲಸ ನಾವು ಮಾಡ್ತೇವೆ. ಓಕೆ, ಆದರೂ ಕೂಡ ದುಡ್ಡು ಬಿಡುಗಡೆ ಆಗಬೇಕಾ? ಬಿಡುಗಡೆ ಆಗಬೇಕು. ಬಿಡುಗಡೆ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಬಿಡುಗಡೆ ಈಗ
ಅಭಿವೃದ್ಧಿ ಮಾಡ್ತಾ ಇದ್ರೆ ನಡೆಯಂಗಿಲ್ಲ. ಹೌದು. ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮುಂದುವರಿತೀವಿ. ಥ್ಯಾಂಕ್ ಯು. ಇದು ಕೋನರೆಡ್ಡಿ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಚುನಾವಣೆ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಲೋಕಲ್ ಬಾಡಿ ಚುನಾವಣೆ ಸಂಬಂಧಪಟ್ಟಂತೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಬಂಧಪಟ್ಟಂತೆ ಅದಕ್ಕಿಂತ ಮುಂಚೆನೂ ಕೂಡ ದುಡ್ಡನ್ನು 100 ಕೋಟಿ ರೂಪಾಯಿ ಕ್ಷೇತ್ರಗಳಿಗೆ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟ ಬಿಡುಗಡೆ ಮಾಡಬೇಕಂತ ಮುಖ್ಯಮಂತ್ರಿಗಳ ಬಳಿ ಒತ್ತಾಯವನ್ನು ಮತ್ತು ಮನವಿಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಿದೆಯಲ್ಲ, ನಾವು ಕೂಡ ಬೇಡಿಕೆ ಇಟ್ಟಿದ್ದೇವೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಅದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.